ದುರಾಸೆ ಎನ್ನುವುದು ಮನುಷ್ಯನನ್ನು ಎಷ್ಟು ಕೆಳಕ್ಕೆ ಇಳಿಸುತ್ತದೆ ಮತ್ತು ಸ್ವಂತ ರಕ್ತದ ಸಂಬಂಧಗಳನ್ನೇ ಹೇಗೆ ಬದಲಾಯಿಸುತ್ತದೆ ಎನ್ನುವುದಕ್ಕೆ ಈ ಕಥೆ ಒಂದು ದೊಡ್ಡ ಸಾಕ್ಷಿ. ನಮ್ಮ ಸಾವಿತ್ರಿ ದೇವಿಯವರ ಕಣ್ಣುಗಳಲ್ಲಿ ಅಂದು ಆಳವಾದ ನೀರು ತುಂಬಿತ್ತು. ಅವರ ಹೃದಯವು ನೋವಿನಿಂದ ಭಾರವಾಗಿತ್ತು. ಆ ಸಮಯದಲ್ಲಿ ಅವರ ಸ್ವಂತ ಮಕ್ಕಳೇ ಅವರ ಬೆನ್ನ ಹಿಂದೆ ನಿಂತು ಪಿಸುಗುಟ್ಟುತ್ತಾ ಅಪಹಾಸ್ಯ ಮಾಡುತ್ತಾ ನಗುತ್ತಿದ್ದರು. ಇದು ಎಷ್ಟು ಕ್ರೂರವಾದ ಸಂಗತಿ ಅಲ್ಲವೇ ಸ್ನೇಹಿತರೆ? ನಮಸ್ತೆ ಗೆಳೆಯರೇ, ನಿಮ್ಮೆಲ್ಲರಿಗೂ ನಮ್ಮ ಈ ವಿಶೇಷ ಚಾನೆಲ್ ಕಥಾ ಸರೋವರಕ್ಕೆ ಅತ್ಯಂತ ಪ್ರೀತಿಯ ಸುಸ್ವಾಗತ. ಇಂದು ನಾನು ನಿಮಗೆ ಒಂದು ನಿಜವಾದ ಜೀವನದ ಕಥೆಯನ್ನು ಹೇಳುತ್ತಿದ್ದೇನೆ. ಇದು ನಮ್ಮ ಹತ್ತಿರದವರ ಅಸಲಿ ಬಣ್ಣ ಮತ್ತು ಅವರ ಮನಸ್ಸಿನಲ್ಲಿರುವ ಆಳವಾದ ಹಣದ ದಾಹವನ್ನು ನಮಗೆ ಪರಿಚಯಿಸುತ್ತದೆ. ಈ ಕಥೆಯು ಹರಿಶಂಕರ್ ಜಿ ಮತ್ತು ಅವರ ಪ್ರೀತಿಯ ಪತ್ನಿ ಸಾವಿತ್ರಿ ದೇವಿಯವರ ಬಗ್ಗೆ. ಇವರು ನಂದಪುರ ಎಂಬ ಪುಟ್ಟ ಮತ್ತು ಶಾಂತವಾದ ಸುಂದರ ಊರಿನಲ್ಲಿ ವಾಸವಾಗಿದ್ದರು. ಅವರು ಒಂದು ಸಾಮಾನ್ಯ ವರ್ಗದ ಕಷ್ಟಪಟ್ಟು ದುಡಿಯುವ ಕುಟುಂಬದವರಾಗಿದ್ದರು. ಅಲ್ಲಿ ಹರಿಶಂಕರ್ ಅವರ ಮರಣದ ತನಕ ಎಲ್ಲವೂ ತುಂಬ ಸುಂದರವಾಗಿ ಮತ್ತು ಸರಿಯಾಗಿಯೇ ಇತ್ತು. ಬನ್ನಿ ಗೆಳೆಯರೆ, ಈ ಮನಕಲಕುವ ಮತ್ತು ಹೃದಯ ಸ್ಪರ್ಶಿ ಕಥೆಯನ್ನು ನಾವು ಈಗ ಆಳವಾಗಿ ಆಲಿಸೋಣ. ಅಂದು ಹರಿಶಂಕರ್ ಜಿ ಅವರ ಕೊನೆಯ ಪ್ರಯಾಣದ ದಿನವಾಗಿತ್ತು. ಇಡೀ ಊರೇ ಕಣ್ಣೀರಿನಲ್ಲಿ ಮುಳುಗಿತ್ತು. ನಂದಪುರ ನಗರದ ಪ್ರತಿಯೊಂದು ಗಲ್ಲಿಯಲ್ಲೂ ಅಂದು ಒಂದು ರೀತಿಯ ನಿಗೂಢ ಮೌನ ಮತ್ತು ಅಪಾರವಾದ ಶೋಕದ ವಾತಾವರಣವು ಆವರಿಸಿತ್ತು. ಸ್ಮಶಾನ ಘಾಟಿನ ಹತ್ತಿರ ಒಂದು ದೊಡ್ಡದಾದ ಶಾಮಿಯಾನವನ್ನು ಹಾಕಲಾಗಿತ್ತು. ಅಲ್ಲಿ ಹಳೆಯ ಮರಗಳ ನೆರಳಿನಲ್ಲಿ ಜನರು ಸಾಲಾಗಿ ಕುಳಿತಿದ್ದರು. ಅಲ್ಲಿ ಪಂಡಿತರು ಕುಳಿತು ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಆ ಮಂತ್ರಗಳ ಧ್ವನಿ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಗಾಳಿಯಲ್ಲಿ ಧೂಪದ ಹೊಗೆ ಮತ್ತು ಹವನದ ಪವಿತ್ರ ಸುಗಂಧವು ಬೆರೆತು ಹೋಗಿತ್ತು. ಇದು ಸುತ್ತಮುತ್ತಲಿನ ವಾತಾವರಣಕ್ಕೆ ಒಂದು ಗಂಭೀರತೆಯನ್ನು ನೀಡುತ್ತಿತ್ತು. ಸ್ಮಶಾನದ ಹಳೆಯ ಬೇವಿನ ಮರಗಳ ಕೆಳಗೆ ಜನರೆಲ್ಲರೂ ಶುಭ್ರವಾದ ಬಿಳಿ ಬಟ್ಟೆಗಳನ್ನು ಧರಿಸಿ ತುಂಬಾ ಮೌನವಾಗಿ ಮತ್ತು ಶಿಸ್ತಿನಿಂದ ಕುಳಿತಿದ್ದರು. ಆ ಸಮಯದಲ್ಲಿ ಬೀಸುತ್ತಿದ್ದ ತಣ್ಣನೆಯ ಗಾಳಿಗೆ ಸಾವಿತ್ರಿ ದೇವಿಯವರಿಗೆ ಮೈ ನಡುಗುತ್ತಿತ್ತು. ಅವರ ಕೈಗಳು ಅತಿಯಾದ ದುಃಖದಿಂದ ಮತ್ತು ಭಯದಿಂದ ಕಂಪಿಸುತ್ತಿದ್ದವು. ಅವರ ಪತಿಯ ನಿರ್ಜೀವ ದೇಹವು ಕಟ್ಟಿಗೆಯ ಚಟ್ಟದ ಮೇಲೆ ಮಲಗಿಸಿತ್ತು. ಅದು ಬಿಳಿ ಬಣ್ಣದ ಹೊಸ ಬಟ್ಟೆಯಿಂದ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿತ್ತು. ಅವರ ದೇಹದ ಮೇಲೆ ಸುಂದರವಾದ ಹೂಮಾಲೆಗಳನ್ನು ಮತ್ತು ಹೂವುಗಳನ್ನು ಅರ್ಪಿಸಲಾಗಿತ್ತು. ಅವುಗಳ ಸುವಾಸನೆ ಅಲ್ಲಿ ಹರಡಿತ್ತು. ಪತಿಯ ದೇಹದ ಅಕ್ಕಪಕ್ಕದಲ್ಲಿ ಸಣ್ಣ ಮಣ್ಣಿನ ದೀಪಗಳು ಉರಿಯುತ್ತಿದ್ದವು. ಅವು ಹರಿಶಂಕರ್ ಅವರ ಜೀವನದ ಕೊನೆಯ ಬೆಳಕಿನಂತೆ ಮಂದವಾಗಿ ಉರಿಯುತ್ತಿದ್ದವು. ಸಾವಿತ್ರಿ ದೇವಿಯವರು ಎಲ್ಲರಿಗಿಂತ ಮುಂದೆ ಮೌನವಾಗಿ ಕುಳಿತಿದ್ದರು. ಅವರ ಕಣ್ಣುಗಳಿಂದ ನೀರು ನಿರಂತರವಾಗಿ ಹರಿಯುತ್ತಿತ್ತು. ಅವರ ಮಕ್ಕಳಾದ ರಾಹುಲ್ ಮತ್ತೆ ಮಗಳು ಪ್ರಿಯಾ ಅವರು ಸಾವಿತ್ರಿ ದೇವಿಯವರ ಹಿಂದೆಯೇ ಅಸಡ್ಡೆಯಿಂದ ನಿಂತುಕೊಂಡಿದ್ದರು. ಸಾವಿತ್ರಿ ದೇವಿಯವರ ಕಿವಿಗೆ ಅವರ ಮಕ್ಕಳು ಆಡುತ್ತಿದ್ದ ಮಾತುಗಳು ಗಾಜಿನ ಚೂರುಗಳಂತೆ ಚುಚ್ಚುತ್ತಿದ್ದವು. ಅದು ಅವರ ಹೃದಯವನ್ನು ಸೀಳುತ್ತಿತ್ತು. ಪ್ರಿಯಾ ತುಂಬ ಮೆಲ್ಲಗೆ ತನ್ನ ಅಣ್ಣನ ಹತ್ತಿರ ಹೇಳಿದಳು, ನೋಡು ಅಣ್ಣ, ಈಗ ಈ ಹಳೆಯ ನಾಟಕವೆಲ್ಲ ಮುಗಿಯಿತು. ಇನ್ನು ನಾವು ನಮ್ಮ ಹೊಸ ಮತ್ತು ಐಷಾರಾಮಿ ಜೀವನವನ್ನು ಆರಂಭಿಸಬಹುದು. ಈ ಮಾತನ್ನು ಕೇಳಿದ ಕೂಡಲೇ ರಾಹುಲ್ ಮುಖದಲ್ಲಿ ಒಂದು ರೀತಿಯ ಕುಹಕದ ನಗೆ ಮೂಡಿತು. ಅದು ಅಲ್ಲಿನ ವಾತಾವರಣಕ್ಕೆ ತದ್ವಿರುದ್ಧವಾಗಿತ್ತು. ಸಾವಿತ್ರಿ ದೇವಿಯವರು ಒಮ್ಮೆಯೂ ಹಿಂದೆ ತಿರುಗಿ ನೋಡಲಿಲ್ಲ. ಆದರೂ ಅವರಿಗೆ ತಮ್ಮ ಮಕ್ಕಳ ನಡವಳಿಕೆ ಅಚ್ಚರಿಯನ್ನುಂಟು ಮಾಡಿತು. ಈ ಮಕ್ಕಳು ತಮ್ಮದೇ ಹೊಟ್ಟೆಯಲ್ಲಿ ಹುಟ್ಟಿದವರಾದರೂ ಆ ಕ್ಷಣದಲ್ಲಿ ಅವರು ಸಾವಿತ್ರಿ ದೇವಿಯವರಿಗೆ ಯಾರೋ ಅಪರಿಚಿತರಂತೆ ಹಾಗೂ ಪರಕೀಯರಂತೆ ಕಾಣುತ್ತಿದ್ದರು. ಅವರು ಮೌನವಾಗಿ ಕಣ್ಣುಗಳನ್ನು ಮುಚ್ಚಿ ತಮ್ಮ ಪತಿ ಹರಿಶಂಕರ್ ಜಿ ಅವರ ಮುಖವನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರು. ಹರಿಶಂಕರ್ ಅವರ ಆ ಶಾಂತವಾದ ಮತ್ತು ಪ್ರೀತಿಯ ಮುಗುಳ್ನಗೆ ಈಗಲೂ ಸಾವಿತ್ರಿ ದೇವಿಯವರ ಕಣ್ಣ ಮುಂದೆ ಕಟ್ಟಿದಂತೆ ಇತ್ತು. ಹಿಂದೆ ಹರಿಶಂಕರ್ ಜಿ ಅವರು ಸಾವಿತ್ರಿ ದೇವಿಯವರ ಕೈಯನ್ನು ಭದ್ರವಾಗಿ ಹಿಡಿದು ಒಂದು ಮಾತು ಹೇಳಿದ್ದರು, ನನ್ನ ಮೇಲೆ ನಂಬಿಕೆ ಇಡು ಸಾವಿತ್ರಿ, ಎಲ್ಲವೂ ಖಂಡಿತವಾಗಿ ಸರಿಯಾಗುತ್ತದೆ. ಅಂತಿಮ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ಎಲ್ಲರೂ ತಮ್ಮ ಮನೆಗಳಿಗೆ ತೆರಳಿದರು. ಸಾವಿತ್ರಿ ದೇವಿಯವರು ತಮ್ಮ ಕುಟುಂಬದ ಹಳೆಯ ವಕೀಲರಾದ ಮಿಸ್ಟರ್ ಚತುರ್ವೇದಿ ಅವರ ಜೊತೆ ಒಂದು ಸಣ್ಣದಾದ ಮತ್ತು ಕತ್ತಲೆಯಿಂದ ಕೂಡಿದ ಕೋಣೆಗೆ ಬಂದರು. ಇಲ್ಲಿ ಹರಿಶಂಕರ್ ಜಿ ಅವರು ಬರೆದಿಟ್ಟಿದ್ದ ಆಸ್ತಿಯ ವಿಲ್ಲನ್ನು ಓದಬೇಕಾಗಿತ್ತು. ರಾಹುಲ್ ಮತ್ತು ಪ್ರಿಯಾ ಅಲ್ಲಿ ಮೊದಲೇ ಬಂದು ಸೋಫಾದ ಮೇಲೆ ಆರಾಮವಾಗಿ ಕುಳಿತುಕೊಂಡಿದ್ದರು. ಅವರು ನೋಡಲು ಹೇಗಿದ್ದರು ಎಂದರೆ ಯಾವುದೋ ಒಂದು ದೊಡ್ಡ ಬೇಟೆಗಾಗಿ ಕಾಯುತ್ತಿರುವ ಹಸಿದ ಪ್ರಾಣಿಗಳಂತೆ ಅವರ ಮುಖಭಾವ ಇತ್ತು. ಅವರ ಕಣ್ಣುಗಳಲ್ಲಿ ತಂದೆಯನ್ನು ಕಳೆದುಕೊಂಡ ದುಃಖದ ಒಂದು ಹನಿಯೂ ಇರಲಿಲ್ಲ. ಬದಲಿಗೆ ಕೇವಲ ಹಣದ ಆಸೆ ಮತ್ತು ದೊಡ್ಡ ನಿರೀಕ್ಷೆಗಳು ಮಾತ್ರ ಎದ್ದು ಕಾಣುತ್ತಿದ್ದವು. ಚತುರ್ವೇದಿ ಅವರು ನಿಧಾನವಾಗಿ ತಮ್ಮ ಬ್ಯಾಗಿನಿಂದ ವಿಲ್ಲನ್ನು ಹೊರತೆಗೆದರು ಮತ್ತು ಗಂಭೀರವಾಗಿ ಓದಲು ಪ್ರಾರಂಭಿಸಿದರು. ಅವರು ಓದುತ್ತಾ ಹೇಳಿದರು, ಹರಿಶಂಕರ್ ಜಿ ಅವರು ತಮ್ಮ ಪ್ರೀತಿಯ ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಗೆ ತಲಾ 1 ಕೋಟಿ ರೂಪಾಯಿಗಳನ್ನು ಸಮಾನವಾಗಿ ಹಂಚಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಬ್ಬರಿಗೂ ಓಡಾಡಲು 2 ಹೊಸ ಮತ್ತು ದುಬಾರಿ ಕಾರುಗಳನ್ನು ಕೂಡ ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಹೇಳಿದರು. ಈ ವಿಷಯವನ್ನು ಕೇಳಿದ ಕೂಡಲೇ ಪ್ರಿಯಾ ಸಂತೋಷದಿಂದ ಉಸಿರು ಬಿಟ್ಟಳು. ಅವಳಿಗೆ ತಾನು ಕೋಟ್ಯಾಧಿಪತಿಯಾದೆ ಎಂಬ ಹೆಮ್ಮೆ ತಲೆಗೇರಿತು. ರಾಹುಲ್ ಕೂಡ ತಾನು ಗೆದ್ದವನಂತೆ ಒಂದು ವಿಚಿತ್ರವಾದ ನಗು ನಕ್ಕನು.
ಅದು ಅವನ ಅಹಂಕಾರವನ್ನು ತೋರಿಸುತ್ತಿತ್ತು. ಆದರೆ ಸಾವಿತ್ರಿ ದೇವಿಯವರ ಹೃದಯವು ಈ ಮಕ್ಕಳ ನಡವಳಿಕೆಯನ್ನು ಕಂಡು ಅತೀವ ದುಃಖದಿಂದ ಕುಸಿದು ಹೋಗಿತ್ತು. ಚತುರ್ವೇದಿಯವರು ತಮ್ಮ ಕನ್ನಡಕವನ್ನು ಸರಿಯಾಗಿ ಮಾಡಿಕೊಂಡರು ಮತ್ತು ಮುಂದೆ ಓದುತ್ತಾ ಹೋದರು. ಮತ್ತು ನನ್ನ ಪತ್ನಿ ಕಳೆದ 42 ವರ್ಷಗಳಿಂದ ನನ್ನ ಜೀವನದ ಪ್ರತಿಯೊಂದು ಸುಖ ದುಃಖದಲ್ಲಿ ಜೊತೆಯಾಗಿದ್ದ ಸಾವಿತ್ರಿಗಾಗಿ ನಾನು ಈ ಪತ್ರವನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಓದಿದರು. ಅವರು ಒಂದು ಸಣ್ಣದಾದ ಮತ್ತು ಭದ್ರವಾಗಿ ಮುಚ್ಚಿದ ಲಕೋಟೆಯನ್ನು ಸಾವಿತ್ರಿ ದೇವಿಯವರ ಕೈಯಲ್ಲಿ ತುಂಬಾ ಗೌರವದಿಂದ ಇರಿಸಿದರು. ಇದನ್ನು ನೋಡಿದ ಮಕ್ಕಳು ಮೊದಲು ಆಶ್ಚರ್ಯಚಕಿತರಾದರು ಮತ್ತು ನಂತರ ಜೋರಾಗಿ ನಗಲು ಪ್ರಾರಂಭಿಸಿದರು. ಅವರ ಆ ಕ್ರೂರವಾದ ನಗು ಆ ಸಣ್ಣ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅದು ಸಾವಿತ್ರಿ ದೇವಿಯವರಿಗೆ ತುಂಬಾ ಕೆಟ್ಟದಾಗಿ ಕೇಳಿಸುತ್ತಿತ್ತು. ಪ್ರಿಯಾ ತುಂಬಾ ದ್ವೇಷದಿಂದ ಕೂಡಿದ ಧ್ವನಿಯಲ್ಲಿ ಹೇಳಿದಳು, ಕೇವಲ ಒಂದು ಪತ್ರವೇ? ನಿಮಗೆ ಸಿಕ್ಕಿದ್ದು ಇಷ್ಟೇನಾ ಅಮ್ಮ? ಬಹುಶಃ ಅಪ್ಪನಿಗೆ ನಿಮ್ಮ ಹತ್ತಿರದ ಹಳೆಯ ನೆನಪುಗಳೇ ಸಾಕಾಗುತ್ತವೆ ಎಂದು ಅನಿಸಿರಬೇಕು. ರಾಹುಲ್ ನಗುತ್ತಾ ಅಣುಕಿಸಿದನು. ನೀವು ನಿಮ್ಮ ಹಳೆಯ ನೆನಪುಗಳ ಆಧಾರದ ಮೇಲೆ ಈ ಹಳೆಯ ಮನೆಯಲ್ಲಿ ಇರಿ. ನಾವು ಈ ದೊಡ್ಡ ಹಣದೊಂದಿಗೆ ಹೊರಗಿನ ಪ್ರಪಂಚವನ್ನು ನೋಡುತ್ತೇವೆ. ಸಾವಿತ್ರಿ ದೇವಿಯವರು ಅಲ್ಲಿಯೇ ಕಲ್ಲಿನಂತೆ ಮೌನವಾಗಿ ನಿಂತು ಬಿಟ್ಟರು. ಅವರಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಆದರೆ ಯಾವಾಗ ಅವರು ಆ ಲಕೋಟೆಯನ್ನು ಕೈಗೆತ್ತಿಕೊಂಡರು, ಅದರ ಮೇಲೆ ಹರಿಶಂಕರ್ಜಿಯವರ ಹ್ಯಾಂಡ್ ರೈಟಿಂಗ್ ಇರುವುದನ್ನು ನೋಡಿದರು. ಆ ಕ್ಷಣದಲ್ಲಿ ಅವರಿಗೆ ತಾನು ಸೋತಿದ್ದೇನೆ ಎಂದು ಅನಿಸಲಿಲ್ಲ. ಬದಲಿಗೆ ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಭರವಸೆಯ ಕಿರಣವು ಮೂಡಿತು. ಅವರು ಆ ಪತ್ರವನ್ನು ತುಂಬ ಜಾಗರೂಕತೆಯಿಂದ ತಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರು. ಅವರಿಗೆ ಮನಸ್ಸಿನಲ್ಲಿ ಅನಿಸಿತು, ಈ ಪತ್ರದಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಮತ್ತು ಇದನ್ನು ತಾನು ಏಕಾಂತದಲ್ಲಿ ಮಾತ್ರ ನೋಡಬೇಕು ಎಂದು ನಿರ್ಧರಿಸಿದರು. ಸಾವಿತ್ರಿ ದೇವಿಯವರು ರಾತ್ರಿಯಾಗುವವರೆಗೆ ತುಂಬ ತಾಳ್ಮೆಯಿಂದ ಕಾಯುತ್ತಾ ಕುಳಿತರು. ಮಕ್ಕಳು ಅಷ್ಟರಲ್ಲಿ ತಮ್ಮ ಪಾಲಿನ ಹಣದ ಅಮಲಿನಲ್ಲಿ ಮತ್ತು ಹೊಸ ಆಸ್ತಿಯ ಸಂಭ್ರಮದಲ್ಲಿ ಅಲ್ಲಿಂದ ಹೊರಟು ಹೋಗಿದ್ದರು. ಅವರಿಗೆ ತಮ್ಮ ಹೊಸ ಸಂಪತ್ತಿನ ಖುಷಿಯಲ್ಲಿ ತಮ್ಮ ತಾಯಿಯ ಜೊತೆ ಮಾತನಾಡಲು ಕೂಡ ಸಮಯವಿರಲಿಲ್ಲ ಮತ್ತು ಅವರಿಗೆ ಆ ಅವಶ್ಯಕತೆಯೂ ಕಾಣಲಿಲ್ಲ. ಇವೆಲ್ಲವನ್ನು ನಾನು ಮೊದಲೇ ಓದಿಸಿದ ಆ ಅಧಿಕೃತ ವಿಲ್ಲಿನಲ್ಲಿ ಇರಲಿಲ್ಲ. ಇವುಗಳ ಮೌಲ್ಯ 12 ಕೋಟಿ ರೂಪಾಯಿಗಳಿಗಿಂತಲೂ ತುಂಬ ಹೆಚ್ಚಾಗಿದೆ. ನಾನು ಇವೆಲ್ಲವನ್ನು ನಿನಗಾಗಿ ಮಾತ್ರ ಬಿಡುತ್ತಿದ್ದೇನೆ, ಏಕೆಂದರೆ ನೀನು ಮಾತ್ರವೇ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಲ್ಲೆ ಎಂದು ನನಗೆ ಗೊತ್ತು ಎಂದು ಬರೆಯಲಾಗಿತ್ತು. ಸಾವಿತ್ರಿ ದೇವಿಯವರು ಆಘಾತದಿಂದ ತಮ್ಮ ಕೈಯನ್ನು ಬಾಯ ಮೇಲೆ ಇಟ್ಟುಕೊಂಡರು. ಅವರಿಗೆ ನಂಬಲು ಅಸಾಧ್ಯವಾಗಿತ್ತು. ಅವರ ಮಕ್ಕಳು ಹೊರಗಡೆ ತಾವು ಗೆದ್ದಿದ್ದೇವೆ ಎಂದು ಬೀಗುತ್ತಿದ್ದರು. ಆದರೆ ಹರಿಶಂಕರ್ ಅವರಿಗೆ ಕೇವಲ ಸಣ್ಣ ತುಣುಕುಗಳನ್ನು ಮಾತ್ರ ನೀಡಿದ್ದರು. ಅಸಲಿ ಆಸ್ತಿ ಮತ್ತು ಸಂಪತ್ತು ಈಗ ಅವರ ಕಣ್ಣ ಮುಂದೆ ಇತ್ತು. ನಂತರ ಅವರ ಗಮನ ಆ ಹಳೆಯ ಡೈರಿಯ ಮೇಲೆ ಹೋಯಿತು. ಹರಿಶಂಕರ್ ಅವರು ಅದರಲ್ಲಿ ಮಕ್ಕಳ ದುರಾಸೆ ಮತ್ತೆ ಕೆಟ್ಟ ನಡವಳಿಕೆಯ ಬಗ್ಗೆ ವಿವರವಾಗಿ ಬರೆದಿದ್ದರು. ಅವರಿಗೆ ಭಯವಿತ್ತು, ತಾವು ಹೋದ ನಂತರ ಸಾವಿತ್ರಿ ದೇವಿಯವರು ಈ ಮಕ್ಕಳ ಮುಂದೆ ಒಬ್ಬಂಟಿಯಾಗುತ್ತಾರೆ ಎಂದು. ನಾನು ಈ ಮಾರ್ಗವನ್ನು ಅವರಿಗೆ ಶಿಕ್ಷೆ ನೀಡಲು ಆರಿಸಿಲ್ಲ, ಬದಲಿಗೆ ಅವರಿಗೆ ಸತ್ಯದ ದರ್ಶನ ಮಾಡಿಸಲು ಆರಿಸಿದ್ದೇನೆ. ನಿನಗೆ ಈ ಸಂಪತ್ತಿನ ಮೂಲಕ ನಾನು ಶಕ್ತಿಯನ್ನು ನೀಡುತ್ತಿದ್ದೇನೆ. ಇನ್ನು ಮುಂದೆ ಏನು ಮಾಡಬೇಕು ಎಂದು ನೀನೇ ನಿರ್ಧರಿಸು ಎಂದು ಡೈರಿಯಲ್ಲಿತ್ತು. ಸಾವಿತ್ರಿ ದೇವಿಯವರ ಕೆನ್ನೆಯ ಮೇಲೆ ಕಣ್ಣೀರು ಜಾರಿತ್ತು. ಆದರೆ ಈ ಬಾರಿ ಅವರ ಮನಸ್ಸಿನಲ್ಲಿ ಶಾಂತಿ ಮತ್ತು ಹೊಸ ಧೈರ್ಯವಿತ್ತು. ಅವರು ಆ ಫೈಲ್ಗಳನ್ನು ಮತ್ತು ಡೈರಿಯನ್ನು ಮರಳಿ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಲಾಕ್ ಮಾಡಿದರು. ಸಾವಿತ್ರಿ ದೇವಿಯವರು ಬ್ಯಾಂಕಿನಿಂದ ಮನೆಗೆ ಮರಳಿದಾಗ ಆ ಪೆಟ್ಟಿಗೆಯ ಭಾರ ಕೇವಲ ಹಣದ್ದಾಗಿರಲಿಲ್ಲ, ಬದಲಿಗೆ ಸತ್ಯದ ಭಾರವಾಗಿತ್ತು. ಅವರು ಆ ಫೈಲ್ಗಳನ್ನು ಮತ್ತು ಡೈರಿಯನ್ನು ತಮ್ಮ ಮನೆಯ ಒಂದು ಹಳೆಯ ಟ್ರಂಕ್ನಲ್ಲಿ ತುಂಬ ಜಾಗರೂಕತೆಯಿಂದ ಬಚ್ಚಿಟ್ಟರು. ಆದರೆ ಈಗ ಅವರಿಗೆ ತಮ್ಮದೇ ಮಕ್ಕಳನ್ನು ನೋಡಿದರೆ ಒಂದು ರೀತಿಯ ಭಯ ಮತ್ತು ಅಸಹ್ಯ ಹುಟ್ಟುತ್ತಿತ್ತು. ಅದೇ ಸಂಜೆ ರಾಹುಲ್ ಮತ್ತು ಪ್ರಿಯಾ ಬಾಗಿಲನ್ನು ಜೋರಾಗಿ ತಳ್ಳಿಕೊಂಡು ಒಳಗೆ ಬಂದರು. ಅವರು ತಮ್ಮ ಹೊಸ ಹಣದ ಅಮಲಿನಲ್ಲಿ ಮತ್ತು ಐಷಾರಾಮಿ ಜೀವನದ ಗುಂಗಿನಲ್ಲಿ ಮುಳುಗಿದ್ದರು. ಪ್ರಿಯಾ ಜೋರಾಗಿ ಕಿರುಚುತ್ತಾ ಹೇಳಿದಳು, ಅಮ್ಮ, ನೀವು ಇವತ್ತು ನಾವು ತಂದಿರುವ ಹೊಸ ಕಾರುಗಳನ್ನು ನೋಡಬೇಕು. ಆಗ ನಿಮಗೆ ಗೊತ್ತಾಗುತ್ತಿತ್ತು ಅಪ್ಪ ನಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದು. ಅವಳು ಮಾತನಾಡುತ್ತಿದ್ದ ರೀತಿಯಲ್ಲಿ ಜಾಣ್ಮೆಯಿಂದ ಕೂಡಿದ ಅವಹೇಳನವಿತ್ತು. ಸಾವಿತ್ರಿ ದೇವಿಯವರು ಕೇವಲ ಮಂದಹಾಸ ಬೀರುತ್ತಾ, ನೀವು ಖುಷಿಯಾಗಿದ್ದೀರಿ ಎಂದು ತಿಳಿದು ನನಗೆ ಸಂತೋಷವಾಯಿತು ಎಂದರು. ರಾಹುಲ್ ಅಹಂಕಾರದಿಂದ ಹೇಳಿದನು, ಖುಷಿಯಾಗಿರುವುದು ಕೇವಲ ಆರಂಭ ಮಾತ್ರ ಅಮ್ಮ. ನಿಮ್ಮ ಈ ಹಳೆಯ ಮತ್ತು ದೊಡ್ಡ ಮನೆಯನ್ನು ಮಾರಿಬಿಡಬೇಕು ಎಂದು ನಾನು ಅಂದುಕೊಂಡಿದ್ದೇನೆ. ನೀವು ಒಬ್ಬರೇ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಏನು ಮಾಡುತ್ತೀರಿ? ಯಾವುದಾದರೂ ಒಂದು ಸಣ್ಣ ಮನೆಗೆ ಶಿಫ್ಟ್ ಆಗಿಬಿಡಿ ಎಂದು ಹೇಳಿದನು. ರಾಹುಲ್ ಮಾತನಾಡುತ್ತಿದ್ದ ಆ ಧಾಟಿಯಲ್ಲಿ ಸಾವಿತ್ರಿ ದೇವಿಯವರಿಗೆ ನೋವುಂಟಾಯಿತು. ಸಣ್ಣ ಮನೆ ಎಂದರೆ ಅವರನ್ನು ಅಲ್ಲಿಂದ ಹೊರಹಾಕಿ ತಮ್ಮ ಜೀವನದಿಂದ ದೂರ ಮಾಡುವುದು ಎಂದರ್ಥವಾಗಿತ್ತು. ಅವರು ತುಂಬ ಶಾಂತವಾಗಿ ಉತ್ತರ ನೀಡಿದರು, ಇದು ನನ್ನ ಮನೆ ಮತ್ತು ನನ್ನ ಪತಿಯ ನೆನಪುಗಳು ಇಲ್ಲಿವೆ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಪ್ರಿಯ ಸಾವಿತ್ರಿ ದೇವಿಯವರನ್ನೊಂದು ಕ್ಷಣ ಅನುಮಾನದಿಂದ ದಿಟ್ಟಿಸಿ ನೋಡಿದಳು. ನೀವು ಈಗ ಸ್ವಲ್ಪ ಬದಲಾದಂತೆ ಕಾಣುತ್ತಿದ್ದೀರಿ ಅಮ್ಮ. ನಾವು ಅಂದುಕೊಂಡಷ್ಟು ನೀವು ದುಃಖದಲ್ಲಿ ಇಲ್ಲ ಎಂದು ಕಾಣುತ್ತದೆ. ಅಪ್ಪ ನಿಜವಾಗಿಯೂ ಆ ಪತ್ರದ ಹೊರತಾಗಿ ನಿಮಗೆ ಏನನ್ನು ಬಿಟ್ಟು ಹೋಗಿಲ್ಲವೇ ಎಂದು ಕೇಳಿದಳು. ಸಾವಿತ್ರಿ ದೇವಿಯವರ ಹೃದಯವು ಆ ಕ್ಷಣದಲ್ಲಿ ಜೋರಾಗಿ ಬಡಿದುಕೊಂಡಿತ್ತು. ಆದರೆ ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ಅವರು ನನಗಾಗಿ ತುಂಬ ಒಳ್ಳೆಯ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ನನಗೆ ಅಷ್ಟೇ ಸಾಕು ಎಂದು ಮೃದುವಾದ ಧ್ವನಿಯಲ್ಲಿ ಹೇಳಿದರು.
ಹರಿಶಂಕರ್ಜಿ ಅವರು ಇಲ್ಲದ ಆ ದೊಡ್ಡ ಮನೆ ಈಗ ತುಂಬ ಖಾಲಿಯಾಗಿ ಮತ್ತು ಭಯಾನಕವಾಗಿ ಕಾಣುತ್ತಿತ್ತು. ಸಾವಿತ್ರಿ ದೇವಿಯವರು ಅಡುಗೆ ಮನೆಯ ಹಳೆಯ ಟೇಬಲ್ ಮೇಲೆ ಕುಳಿತಿದ್ದರು ಮತ್ತು ಅಲ್ಲಿ ಒಂದು ಸಣ್ಣ ಲ್ಯಾಂಪ್ ಉರಿಯುತ್ತಿತ್ತು. ಕಂಪಿಸುತ್ತಿರುವ ಕೈಗಳಿಂದ ಅವರು ಆ ಲಕೋಟೆಯನ್ನು ಮೆಲ್ಲಗೆ ಹರಿದು ಪತ್ರವನ್ನು ಹೊರಗೆ ತೆಗೆದರು. ಅದರ ಒಳಗೆ ಹರಿಶಂಕರ್ಜಿ ಅವರು ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದ ಒಂದು ಕಾಗದವಿತ್ತು. ನನ್ನ ಪ್ರೀತಿಯ ಸಾವಿತ್ರಿಗೆ ಎಂದು ಆ ಪತ್ರವು ಪ್ರಾರಂಭವಾಗಿತ್ತು. ಇದು ಸಾವಿತ್ರಿ ದೇವಿಯವರ ಕಣ್ಣಲ್ಲಿ ನೀರು ತರಿಸಿತು. ಈಗಾಗಲೇ ನೀನು ನಮ್ಮ ಮಕ್ಕಳ ಆ ಕೆಟ್ಟ ನಗುವನ್ನು ಮತ್ತು ಅವರ ಅಹಂಕಾರದ ಮಾತುಗಳನ್ನು ಕೇಳಿಸಿಕೊಂಡಿರಬಹುದು ಅಲ್ವಾ? ಇದು ನನ್ನ ಉದ್ದೇಶವಾಗಿರಲಿಲ್ಲ. ಆದರೆ ನಿನಗೆ ಅವರ ಮನಸ್ಸಿನಲ್ಲಿರುವ ಅಸಲಿ ಸತ್ಯ ಮತ್ತು ಅವರ ಕೆಟ್ಟ ಗುಣಗಳನ್ನು ತೋರಿಸುವುದು ನನಗೆ ಅನಿವಾರ್ಯವಾಗಿತ್ತು. ನಾನು ನಿಂಗೆ ಅಸಲಿ ಸತ್ಯವನ್ನು ಹೇಳುವ ಮೊದಲು ಒಂದು ಮಾತು ನೆನಪಿಡು. ಅವರು ತಾವು ಗೆದ್ದಿದ್ದೇವೆ ಎಂದು ಭಾವಿಸುತ್ತಿದ್ದಾರೆ. ಆದರೆ ಅವರ ಹತ್ತಿರ ಇರುವುದು ಕೇವಲ ಆಸ್ತಿಯ ನೆರಳು ಮಾತ್ರ. ಯಾವುದು ನಿಜವಾಗಿ ಬೆಲೆಬಾಳುವ ಮತ್ತು ಅಮೂಲ್ಯವಾಗಿದೆಯೋ ಅದನ್ನು ನಾನು ಕೇವಲ ನಿನಗಾಗಿ ಮಾತ್ರ ಬಿಟ್ಟು ಹೋಗಿದ್ದೇನೆ ಎಂದು ಬರೆಯಲಾಗಿತ್ತು. ಸಾವಿತ್ರಿ ದೇವಿಯವರ ಕಣ್ಣುಗಳಲ್ಲಿ ಈಗ ಕಣ್ಣೀರು ತುಂಬಿ ಹೋಗಿತ್ತು. ಹರಿಶಂಕರ್ ಅವರು ಎಲ್ಲವನ್ನು ಮೊದಲೇ ತಿಳಿದಿದ್ದರು ಎಂಬುದು ಅವರಿಗೆ ಅರ್ಥವಾಯಿತು. ಪತ್ರದಲ್ಲಿ ಮುಂದೆ ಹೀಗೆ ಬರೆಯಲಾಗಿತ್ತು: ನಿನಗೆ ಈ ಪತ್ರದ ಜೊತೆ ಒಂದು ಸಣ್ಣದಾದ ಕೀ ಸಿಗ್ತದೆ. ಹರಿಶಂಕರ್ಜಿ ಅವರು ಬರೆದಿದ್ದರು, ಈ ಕೀ ನಮ್ಮ ಊರಿನ ಗಾಂಧಿ ಮಾರ್ಗದಲ್ಲಿರುವ ಬ್ಯಾಂಕಿನ ಒಂದು ಸಣ್ಣ ಲಾಕರ್ಗೆ ಸೇರಿದ್ದು. ಯಾವೆಲ್ಲ ವಿಷಯಗಳನ್ನು ಮತ್ತು ಆಸ್ತಿಯನ್ನು ನಾನು ಆ ಮಕ್ಕಳ ಭರವಸೆ ಮೇಲೆ ಬಿಡಲು ಸಾಧ್ಯವಾಗಿರಲಿಲ್ಲವೋ ಅದೆಲ್ಲವನ್ನು ನಾನು ಆ ಲಾಕರ್ನಲ್ಲಿ ಭದ್ರವಾಗಿ ಇಟ್ಟಿದ್ದೇನೆ. ನೀನು ಮಾತ್ರವೇ ಅದನ್ನು ಹೋಗಿ ತೆರೆಯಬೇಕು ಮತ್ತು ಈ ವಿಷಯವನ್ನು ಯಾರಿಗೂ ಹೇಳಬೇಡ. ಅವರು ನಿನ್ನಿಂದ ಇದನ್ನು ಕಿತ್ತುಕೊಳ್ಳಲು ಬಿಡಬೇಡ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನಾನು ನಿನ್ನನ್ನು ನಂಬಿದಂತೆ. ಯಾವಾಗಲೂ ಪ್ರೀತಿಯಿಂದ ನಿನ್ನ ಹರೀಶ್. ಅವರು ಆ ಕಾಗದವನ್ನು ಇನ್ನೂ ಸ್ವಲ್ಪ ಬಿಡಿಸಿ ನೋಡಿದಾಗ ಒಳಗಿನಿಂದ ಒಂದು ಲೋಹದ ಸಣ್ಣ ಶಬ್ದ ಕೇಳಿಸಿತು. ಅವರ ಕೈಗೆ ಒಂದು ಸಣ್ಣ ಹಿತ್ತಾಳೆಯ ಕೀ ಸಿಕ್ಕಿತು. ಅದರ ಮೇಲೆ ಒಂದು ವಿಶಿಷ್ಟವಾದ ಸಂಖ್ಯೆ ಕೆತ್ತಲಾಗಿತ್ತು. ಸಾವಿತ್ರಿ ದೇವಿಯವರು ಆ ಕೀಯನ್ನು ತಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡರು. ಅದು ಅವರಿಗೆ ಒಂದು ಹೊಸ ಶಕ್ತಿಯನ್ನು ನೀಡಿತು. ಸಾವಿತ್ರಿ ದೇವಿಯವರು ಒಂದು ಡ್ರಾಯರ್ನಲ್ಲಿ ಆ ಕೀ ಮತ್ತೆ ಪತ್ರವನ್ನು ತುಂಬ ರಹಸ್ಯವಾಗಿ ಬಚ್ಚಿಟ್ಟರು. ಆ ರಾತ್ರಿ ಅವರ ಮನಸ್ಸಿನಲ್ಲಿ ಒಂದು ಹೊಸ ನಿರ್ಧಾರ ಮತ್ತು ಒಂದು ಹೊಸ ಹಠವು ಹುಟ್ಟಿಕೊಂಡಿತ್ತು. ಅವರು ನಾಳೆ ಬೆಳಿಗ್ಗೆಯೇ ಬ್ಯಾಂಕಿಗೆ ಹೋಗಬೇಕು ಮತ್ತು ಹರಿಶಂಕರ್ ಅವರು ತಮಗಾಗಿ ಏನು ಬಿಟ್ಟಿದ್ದಾರೆ ಎಂದು ತಿಳಿಯಬೇಕು ಎಂದು ಅಂದುಕೊಂಡರು. ಮರುದಿನ ಬೆಳಿಗ್ಗೆ ಅವರು ಹರಿಶಂಕರ್ಜಿ ಅವರ ಅಸಲಿ ಪರಂಪರೆಯನ್ನು ತಿಳಿಯಲಿದ್ದಾರೆ ಮತ್ತು ಅಂದು ಮಕ್ಕಳ ಅಹಂಕಾರದ ನಗು ಇಷ್ಟು ಜೋರಾಗಿ ಇರುವುದಿಲ್ಲ ಎಂದು ಅವರಿಗೆ ಅನಿಸಿತು. ಮರುದಿನ ಬೆಳಿಗ್ಗೆ ಸಾವಿತ್ರಿ ದೇವಿಯವರು ಬ್ಯಾಂಕಿನ ಮುಂದೆ ತಮ್ಮ ಹಳೆಯ ಕಾರನ್ನು ಪಾರ್ಕ್ ಮಾಡುತ್ತಿದ್ದರು. ಅವರ ಹೃದಯವು ಅತಿಯಾದ ಕುತೂಹಲ ಮತ್ತು ಆತಂಕದಿಂದ ಜೋರಾಗಿ ಬಡಿಯುತ್ತಿತ್ತು. ಆ ಸಣ್ಣ ಹಿತ್ತಾಳೆಯ ಕೀ ಅವರ ಪರ್ಸ್ನಲ್ಲಿ ಯಾವುದೇ ಒಂದು ದೊಡ್ಡ ನಿಧಿಯ ರಹಸ್ಯದಂತೆ ಅಡಗಿತ್ತು. ಬ್ಯಾಂಕಿನ ಒಳಗೆ ಹೋದಾಗ ಅಲ್ಲಿನ ಒಬ್ಬ ಹುಡುಗಿ ಕೀ ಮೇಲೆ ಇದ್ದ ಸಂಖ್ಯೆಯನ್ನು ಪರಿಶೀಲಿಸಿದಳು ಮತ್ತು ಗೌರವದಿಂದ ಅವರನ್ನು ಒಂದು ಖಾಸಗಿ ಕೋಣೆಗೆ ಕರೆದುಕೊಂಡು ಹೋದಳು. ಸ್ವಲ್ಪ ಸಮಯದ ನಂತರ ಆಕೆ ಲಾಕರ್ ರೂಮಿನಿಂದ ಒಂದು ಉದ್ದವಾದ ಮತ್ತು ಭಾರವಾದ ಪೆಟ್ಟಿಗೆಯನ್ನು ತಂದು ಸಾವಿತ್ರಿ ದೇವಿಯವರ ಮುಂದೆ ಇಟ್ಟಳು. ಸಾವಿತ್ರಿ ದೇವಿಯವರು ಹರಿಶಂಕರ್ಜಿ ಅವರ ಕೊನೆಯ ಮಾತನ್ನು ನೆನಪಿಸಿಕೊಂಡರು. ನನ್ನ ಮೇಲೆ ನಂಬಿಕೆ ಇಡು. ಅವರು ನಡುಗುವ ಕೈಗಳಿಂದ ಆ ಪೆಟ್ಟಿಗೆಯ ಮುಚ್ಚಳವನ್ನು ನಿಧಾನವಾಗಿ ಎತ್ತಿದರು. ಅದರ ಒಳಗಡೆ ಯಾವುದೇ ಚಿನ್ನದ ಒಡವೆಗಳಾಗಲಿ ಅಥವಾ ಕಂತೆ ರೂಪಾಯಿಗಳಾಗಲಿ ಇರಲಿಲ್ಲ. ಬದಲಿಗೆ ಅಲ್ಲಿ ಹಳೆಯ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದ ಅನೇಕ ಫೈಲ್ಗಳು ಮತ್ತು ಒಂದು ದಪ್ಪವಾದ ಚರ್ಮದ ಡೈರಿ ಇತ್ತು. ಅವರು ಏನು ಎಂದು ತಿಳಿಯಲು ಉತ್ಸುಕರಾದರು. ಆ ಫೈಲ್ಗಳ ಮೇಲೆ ಹರಿಶಂಕರ್ಜಿ ಅವರ ಕೈಬರಹದಲ್ಲಿ ಒಂದು ಮುಚ್ಚಿದ ಲಕೋಟೆ ಇತ್ತು. ಅದರ ಮೇಲೆ ಕೇವಲ ನನ್ನ ಪತ್ನಿಯ ಕಣ್ಣುಗಳಿಗಾಗಿ ಮಾತ್ರ ಎಂದು ಬರೆಯಲಾಗಿತ್ತು. ಸಾವಿತ್ರಿ ದೇವಿಯವರು ಅದನ್ನು ಆತುರದಿಂದ ಹರಿದರು. ನನ್ನ ಅತ್ಯಂತ ಪ್ರೀತಿಯ ಸಾವಿತ್ರಿ, ನೀನು ಇಲ್ಲಿ ನೋಡುತ್ತಿರುವ ಈ ಎಲ್ಲ ಕಾಗದ ಪತ್ರಗಳು ನನ್ನ ಎಲ್ಲ ಜಮೀನು, ಆಸ್ತಿ, ಹೂಡಿಕೆಗಳು ಮತ್ತು ನನ್ನ ವ್ಯವಹಾರದ ಪಾಲಿನ ದಾಖಲೆಗಳಾಗಿವೆ. ಪ್ರಿಯಾಳ ಮುಖದ ಮೇಲೆ ಒಂದು ಕುಹಕದ ನಗೆಯಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ಈಗ ಸಂಶಯದ ಕಿಡಿ ಇತ್ತು. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ದೇವಿಯವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರಿಗೆ ಮೇಲಿನ ತಮ್ಮ ಬೆಡ್ರೂಮಿನ ಬಾಗಿಲು ತೆರೆಯುವ ಸಣ್ಣ ಶಬ್ದ ಕೇಳಿಸಿತು. ಅವರು ಸದ್ದಿಲ್ಲದೆ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರು. ಅಲ್ಲಿ ಅವರಿಗೆ ಕಂಡ ದೃಶ್ಯ ನೋವನ್ನುಂಟು ಮಾಡಿತು. ಪ್ರಿಯಾ ಅವರ ಅಲ್ಮಾರಿಯ ಹತ್ತಿರ ಹೋಗಿ ಬಗ್ಗಿ ಏನನ್ನು ಹುಡುಕುತ್ತಿದ್ದಳು. ನೀನು ಇಲ್ಲಿ ಏನು ಮಾಡುತ್ತಿದೀಯಾ ಪ್ರಿಯಾ ಎಂದು ಸಾವಿತ್ರಿ ದೇವಿಯವರು ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದರು. ಪ್ರಿಯಾ ಗಾಬರಿಯಾಗಿ ಅಲ್ಲೇ ನಿಂತು ಬಿಟ್ಟಳು. ನಾನು ಕೇವಲ ಒಂದು ಹಳೆಯ ಫೋಟೋ ಆಲ್ಬಮ್ ಹುಡುಕುತ್ತಿದ್ದೆ ಅಷ್ಟೇ ಎಂದು ಸುಳ್ಳು ಹೇಳಿದಳು. ಇದು ನನ್ನ ಖಾಸಗಿ ಕೋಣೆ. ಇನ್ನೊಮ್ಮೆ ಇಲ್ಲಿ ಅನುಮತಿ ಇಲ್ಲದೆ ಬಂದು ಹುಡುಕಾಟ ನಡೆಸಬೇಡ ಎಂದು ಸಾವಿತ್ರಿ ದೇವಿಯವರು ಎಚ್ಚರಿಸಿದರು. ಪ್ರಿಯಾ ಕಣ್ಣುಗಳಲ್ಲಿ ಕೋಪ ಮತ್ತು ದ್ವೇಷ ಮಿಂಚಿತು. ಆದರೆ ಅವಳು ಏನು ಹೇಳದೆ ಕೆಳಗೆ ಹೊರಟು ಹೋದಳು. ಮರುದಿನ ಪ್ರಿಯಾ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದಳು. ಸಾವಿತ್ರಿ ದೇವಿಯವರಿಗೆ ತಿಳಿದಿತ್ತು ಇದು ಕೇವಲ ತಮಗೆ ಚುಚ್ಚು ಮಾತುಗಳನ್ನು ಹೇಳಲು ಹಮ್ಮಿಕೊಂಡಿರುವ ಒಂದು ಸಂಚು ಎಂದು. ಊಟದ ಸಮಯದಲ್ಲಿ ಅವರಿಬ್ಬರ ಮಾತುಗಳು ಕೇವಲ ಹೊಸ ಖರೀದಿಗಳು ಮತ್ತು ಹಣದ ಬಗ್ಗೆಯೇ ಇತ್ತು. ರಾಹುಲ್ ಹೇಳಿದನು, ತಾನು ದೊಡ್ಡ ಬೋಟ್ಗಾಗಿ ಈಗಲೇ ಹಣ ಅಡ್ವಾನ್ಸ್ ನೀಡಿದ್ದೇನೆ ಎಂದು. ಪ್ರಿಯಾ ತಾನು ರಜೆ ಕಳೆಯಲು ಒಂದು ದೊಡ್ಡ ಬಂಗಲೆಯನ್ನು ಹುಡುಕುತ್ತಿರುವ ಹಾಗೆ ಹೇಳಿದಳು.
ಸಾವಿತ್ರಿ ದೇವಿಯವರು ಅತಿ ಕಷ್ಟದಿಂದ ಊಟ ಮಾಡುತ್ತಿದ್ದರು. ಆಗ ರಾಹುಲ್ ಮತ್ತೆ ಕೇಳಿದನು, ಅಮ್ಮ, ಅಪ್ಪ ನಿಜವಾಗಿಯೂ ಆ ಪತ್ರದ ಹೊರತಾಗಿ ಬೇರೇನನ್ನೂ ಬಿಟ್ಟು ಹೋಗಿಲ್ಲವೇ? ನಮಗೆ ಯಾಕೋ ನಂಬಲು ಸಾಧ್ಯವಾಗುತ್ತಿಲ್ಲ. ಪ್ರಿಯಳ ಕಣ್ಣುಗಳು ಹದ್ದಿನಂತೆ ಸಾವಿತ್ರಿ ದೇವಿಯವರ ಮೇಲೇ ಇತ್ತು. ಸಾವಿತ್ರಿ ದೇವಿಯವರು ತಮ್ಮ ಸ್ಪೂನನ್ನು ನಿಧಾನವಾಗಿ ಕೆಳಗಿಟ್ಟರು ಮತ್ತು ತಮ್ಮ ಕುತ್ತಿಗೆಯನ್ನು ಎತ್ತಿ ನೇರವಾಗಿ ಅವರ ಕಣ್ಣುಗಳನ್ನು ನೋಡಿದರು. ಹೌದು, ಅವರು ನನಗಾಗಿ ಒಂದು ಪತ್ರವನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಅದರ ಬೆಲೆ ನೀವು ತರುತ್ತಿರುವ ಕಾರು ಅಥವಾ ಬೋಟುಗಿಂತಲೂ 1000 ಪಟ್ಟು ಹೆಚ್ಚು ಎಂದರು. ಹಾಗಾದರೆ ಆ ಅತಿ ಅಮೂಲ್ಯವಾದ ಪತ್ರದಲ್ಲಿ ಅಂತಹದ್ದೇನು ಬರೆದಿದ್ದಾರೆ ಎಂದು ಪ್ರಿಯ ಅಣಕವಾಡಿ ನಕ್ಕಳು. ಅದು ನಿಮ್ಮ ತಂದೆ ಮತ್ತು ನನ್ನ ನಡುವಿನ ವೈಯಕ್ತಿಕ ವಿಷಯ. ಅದನ್ನು ನಿಮ್ಮ ಹತ್ತಿರ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸಾವಿತ್ರಿ ದೇವಿಯವರು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು. ರಾಹುಲ್ಗೆ ಇದರಿಂದ ತುಂಬಾ ಕೋಪ ಬಂದಿತು. ಅವನು ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಜೋರಾಗಿ ಟೇಬಲ್ ಮೇಲೆ ಇಟ್ಟಿದ್ದರಿಂದ ಅದು ಒಡೆದು ಹೋಯಿತು. ನಮ್ಮ ಜೊತೆ ಆಟ ಆಡಬೇಡಿ ಅಮ್ಮ. ಅಪ್ಪ ಏನಾದರೂ ಆಸ್ತಿ ಬಿಟ್ಟಿದ್ದರೆ ಅದನ್ನು ತಿಳಿಯುವ ಹಕ್ಕು ನಮಗಿದೆ. ನಾವು ಅವರ ಮಕ್ಕಳು ಎಂದು ಗದರಿದನು. ಸಾವಿತ್ರಿ ದೇವಿಯವರು ಅವರಿಬ್ಬರನ್ನು ಶಾಂತವಾಗಿ ನೋಡಿದರು. ನೀವು ಹರಿಶಂಕರ್ ಅವರ ಮಕ್ಕಳಾಗಿರಬಹುದು, ಆದರೆ ನೀವು ಎಂದಿಗೂ ಅವರ ಅಸಲಿ ಪರಂಪರೆಯಾಗಲು ಸಾಧ್ಯವಿಲ್ಲ ಎಂದರು. ಮರುದಿನ ಸಂಜೆ ಮನೆಯ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುವ ಶಬ್ದ ಕೇಳಿಸಿತು. ರಾಹುಲ್ ಅತಿಯಾದ ಕೋಪದಿಂದ ಒಳಗೆ ನುಗ್ಗಿದನು ಮತ್ತು ಅವನ ಹಿಂದೆ ಪ್ರಿಯ ಕೂಡ ಇದ್ದಳು. ಇನ್ನೂ ಈ ನಾಟಕ ಸಾಕು ಅಮ್ಮ. ಅಪ್ಪ ಆ ಪತ್ರಕ್ಕಿಂತ ಹೆಚ್ಚು ಏನನ್ನು ಬಿಟ್ಟು ಹೋಗಿದ್ದಾರೆ ಎಂದು ನಮಗೆ ಖಚಿತವಾಗಿದೆ. ನೀವು ಸತ್ಯ ಹೇಳುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ ಎಂದು ರಾಹುಲ್ ಕೂಗಾಡಿದನು. ಪ್ರಿಯಾ ಹೇಳಿದಳು, ನಾವು ಅವರ ರಕ್ತ ಸಂಬಂಧಿಗಳು. ಏನಾದರೂ ಹಣವಿದ್ದರೆ ಅದು ನಮಗೆ ಸೇರಬೇಕು. ಸಾವಿತ್ರಿ ದೇವಿಯವರು ಕಿಂಚಿತ್ತೂ ಭಯಪಡದೆ ಹೇಳಿದರು. ನಾನು ನಿಮಗೆ ಯಾವುದೇ ವಿವರಣೆ ನೀಡುವ ಜವಾಬ್ದಾರಿಯನ್ನು ಹೊಂದಿಲ್ಲ. ರಾಹುಲ್ ಟೇಬಲ್ ಮೇಲೆ ಜೋರಾಗಿ ಗುದ್ದಿ ಹೇಳಿದನು. ಇದನ್ನು ಕಷ್ಟ ಮಾಡಿಕೊಳ್ಳಬೇಡಿ ಅಮ್ಮ. ನಾವು ನಿಮಗಾಗಿ ಒಂದು ವೃದ್ಧಾಶ್ರಮ ವ್ಯವಸ್ಥೆ ಮಾಡಬಹುದು. ಅಲ್ಲಿ ನಿಮಗೆ ಇಂತಹ ಯಾವುದೇ ಚಿಂತೆಗಳು ಇರುವುದಿಲ್ಲ. ಇದು ನೇರವಾಗಿ ಅವರನ್ನು ಮನೆಯಿಂದ ಹೊರಹಾಕುವ ಬೆದರಿಕೆಯಾಗಿತ್ತು. ಸಾವಿತ್ರಿ ದೇವಿಯವರು ತಮ್ಮ ಉಸಿರನ್ನು ನಿಯಂತ್ರಿಸಿಕೊಂಡು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ದೃಢವಾಗಿ ಹೇಳಿದರು. ಮರುದಿನ ಬೆಳಿಗ್ಗೆ ಸಾವಿತ್ರಿ ದೇವಿಯವರು ವಕೀಲ ಚತುರ್ವೇದಿ ಅವರ ಆಫೀಸಿಗೆ ಹೋದರು. ಅವರಿಗೆ ವಿಷಯ ತಿಳಿದಿದೆ ಎಂದು ಕಾಣುತ್ತದೆ. ಅವರು ನನ್ನನ್ನು ಮನೆಯಿಂದ ಹೊರಹಾಕುವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸಾವಿತ್ರಿ ದೇವಿಯವರು ಮೆಲ್ಲಗೆ ಹೇಳಿದರು. ಚತುರ್ವೇದಿ ಅವರು ಹೇಳಿದರು, ನಿಮ್ಮ ಪತಿ ಇದಕ್ಕೆಲ್ಲ ಮೊದಲೇ ಸಿದ್ಧವಾಗಿದ್ದರು. ನಿಮ್ಮ ಸಹಿ ಇಲ್ಲದೆ ಯಾರೂ ಆ ಆಸ್ತಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಅವರು ಸಾವಿತ್ರಿ ದೇವಿಯವರಿಗೆ ಎಚ್ಚರಿಕೆಯಿಂದ ಇರಲು ಮತ್ತು ಮಕ್ಕಳನ್ನು ಲಘುವಾಗಿ ಪರಿಗಣಿಸಬೇಡಿ ಎಂದು ಸಲಹೆ ನೀಡಿದರು. ಸಾವಿತ್ರಿ ದೇವಿಯವರು ಮನೆಗೆ ಮರಳುವಾಗ ಅರಿವಾಯಿತು, ಇದು ಕೇವಲ ಆಸ್ತಿಯ ಹೋರಾಟವಲ್ಲ, ಇದು ಅವರ ಅಸ್ತಿತ್ವದ ಹೋರಾಟ ಎಂದು. ಅವರು ಮನೆಗೆ ಬಂದಾಗ ಬಾಗಿಲು ಸ್ವಲ್ಪ ತೆರೆದಿತ್ತು ಮತ್ತು ಮನೆಯ ಒಳಗಡೆ ಎಲ್ಲ ಡ್ರಾಯರ್ಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಮಕ್ಕಳು ಬಂದು ಹಳೆಯ ಟ್ರಂಕ್ ಅನ್ನು ಮುರಿದಿದ್ದರು. ಸಾವಿತ್ರಿ ದೇವಿಯವರು ನೋಡಿದರು. ತಾವು ಅಲ್ಲಿ ಇಟ್ಟಿದ್ದ ನಕಲಿ ಫೈಲ್ಗಳು ಮತ್ತು ಡೈರಿಗಳು ಕಾಣೆಯಾಗಿದ್ದವು. ಅವರು ಮನಸ್ಸಿನಲ್ಲಿ ನಕ್ಕರು, ಏಕೆಂದರೆ ಅಸಲಿ ದಾಖಲೆಗಳು ಹರಿಶಂಕರ್ ಅವರು ಮಾಡಿದ್ದ ರಹಸ್ಯವಾದ ಜಾಗದಲ್ಲಿ ಸುರಕ್ಷಿತವಾಗಿದ್ದವು. ಒಂದು ಸಂಜೆ ಅವರ ಮೊಮ್ಮಗ ಆರ್ಯನ್ ಮೆಲ್ಲಗೆ ಬಾಗಿಲು ಬಿಡಿದು ಒಳಗೆ ಬಂದನು. ಅಜ್ಜಿ, ಅಮ್ಮ ಮತ್ತು ಅಪ್ಪ ಮತ್ತೆ ಹಣದ ವಿಷಯವಾಗಿ ಜಗಳವಾಡುತ್ತಿದ್ದಾರೆ. ನೀವು ನಿಜವಾಗಿಯೂ ಏನನ್ನಾದರೂ ಬಚ್ಚಿಟ್ಟಿದ್ದೀರಾ ಎಂದು ಕೇಳಿದನು. ಸಾವಿತ್ರಿ ದೇವಿಯವರಿಗೆ ಆರ್ಯನ್ ಸತ್ಯವನ್ನು ತಿಳಿಯಲು ಬಯಸುತ್ತಿದ್ದಾನೆ ಎಂದು ಅನ್ನಿಸಿತು. ಅವರು ಹರಿಶಂಕರ್ ಅವರ ಡೈರಿಯನ್ನು ತೆಗೆದು ತೋರಿಸಿದರು. ಅದರಲ್ಲಿ ಬರೆಯಲಾಗಿತ್ತು, ಪ್ರೀತಿಯೇ ಜಗತ್ತಿನ ಅತಿದೊಡ್ಡ ಸಂಪತ್ತು ಎಂದು ಅವರು ಕಲಿಯಬೇಕು, ಇಲ್ಲದಿದ್ದರೆ ಅವರು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಆರ್ಯನ್ ಅದನ್ನು ಓದಿ ಕಣ್ಣೀರು ಹಾಕಿದನು. ಅಜ್ಜಿ, ಅವರು ನಿಮ್ಮ ಮೇಲೆ ಕೇಸ್ ಹಾಕಲು ಪ್ಲಾನ್ ಮಾಡುತ್ತಿದ್ದಾರೆ. ನೀವು ಒಬ್ಬರೇ ಹೋರಾಡಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದನು. ಆರ್ಯನ್ ತಾನು ರೆಕಾರ್ಡ್ ಮಾಡಿದ ಅವರ ಮಾತಿನ ಆಡಿಯೋವನ್ನು ತೋರಿಸಿದನು. ಅದರಲ್ಲಿ ಪ್ರಿಯಾ ಹೇಳುತ್ತಿದ್ದಳು, ನಾವು ಅಮ್ಮನನ್ನು ಕೋರ್ಟಿಗೆ ಎಳೆದರೆ ಅವರು ಮಾನಸಿಕವಾಗಿ ಸರಿಯಿಲ್ಲ ಎಂದು ಸಾಬೀತುಪಡಿಸಬಹುದು. ಆಗ ಆಸ್ತಿ ನಮಗೆ ಸಿಗುತ್ತದೆ. ಮರುದಿನ ಸಾವಿತ್ರಿ ದೇವಿಯವರು ಮತ್ತು ಚತುರ್ವೇದಿ ಅವರು ಕೋರ್ಟಿನಲ್ಲಿ ಹಾಜರಾದರು. ರಾಹುಲ್ ಮತ್ತು ಪ್ರಿಯಾ ಅವರ ವಕೀಲರು ವಾದಿಸಿದರು. ಸಾವಿತ್ರಿ ದೇವಿಯವರು ವಯಸ್ಸಾದ ಕಾರಣ ಏನನ್ನೂ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು. ಆಗ ಚತುರ್ವೇದಿಯವರು ಎದ್ದು ನಿಂತು ನ್ಯಾಯಾಧೀಶರ ಮುಂದೆ ಬಂದು ಒಂದು ದೊಡ್ಡ ಫೈಲ್ ಇಟ್ಟರು. ಅವರು ವಿವರಿಸಿದರು, ಹರಿಶಂಕರ್ ಅವರು ಪತ್ನಿಗೆ ನೀಡಿದ 12 ಕೋಟಿ ರೂಪಾಯಿ ಆಸ್ತಿಯ ಜೊತೆಗೆ ದೊಡ್ಡ ಪ್ರಮಾಣದ ಸಾಲ, ತೆರಿಗೆಯ ಬಾಕಿ ಮತ್ತು ಪೆನಾಲ್ಟಿಗಳನ್ನು ಕೂಡ ಸೇರಿಕೊಂಡಿವೆ. ಅವರು ಏನಾದರೂ ತಾಯಿಯ ಆಸ್ತಿಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೆ ಆ ಎಲ್ಲ ಸಾಲದ ಜವಾಬ್ದಾರಿಗಳು ತಕ್ಷಣವೇ ಮಕ್ಕಳ ಮೇಲೆ ಬೀಳುವಂತೆ ಹರಿಶಂಕರ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಕೇಳಿದ ಪ್ರಿಯಾ ಮುಖ ಬೆಳ್ಳಗಾಯಿತು ಮತ್ತು ರಾಹುಲ್ ತಬ್ಬಿಬ್ಬಾದನು. ನ್ಯಾಯಾಧೀಶರು ಸಾವಿತ್ರಿ ದೇವಿಯವರ ಪರವಾಗಿ ತೀರ್ಪು ನೀಡಿದರು ಮತ್ತು ಮಕ್ಕಳ ಬೇಡಿಕೆಯನ್ನು ವಜಾಗೊಳಿಸಿದರು. ಅಹಂಕಾರ ಮತ್ತು ದುರಾಸೆಯಿಂದ ರಾಹುಲ್ ತನ್ನ ಹೊಸ ಕಾರು ಮತ್ತು ಬೋಟನ್ನು ಕಳೆದುಕೊಂಡನು, ಏಕೆಂದರೆ ಅವನು ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಪ್ರಿಯಳಿಗೆ ಸಾಲ ನೀಡಿದವರು ಆಕೆ ಆಫೀಸಿಗೆ ಒಂದು ಕಿರುಕುಳ ನೀಡಲು ಶುರು ಮಾಡಿದರು. ಅವಳ ರಜಾದಿನದ ಬಂಗಲೆಯೂ ಕೈತಪ್ಪಿ ಹೋಯಿತು.
ಊರಿನಲ್ಲೆಲ್ಲ ಹರಿಶಂಕರ್ ಅವರ ಮಕ್ಕಳು ಸಾಲದಲ್ಲಿ ಮುಳುಗಿದ್ದಾರೆ ಎಂಬ ಸುದ್ದಿ ಹರಡಿತು. ಆದರೆ ಸಾವಿತ್ರಿ ದೇವಿಯವರು ಈಗ ಸಮಾಜದಲ್ಲಿ ಗೌರವದಿಂದ ತಲೆ ಎತ್ತಿ ನಡೆಯುತ್ತಿದ್ದರು. ಕೊನೆಯಲ್ಲಿ ಪ್ರಿಯಾ ಅತಿ ಬಡತನ ಮತ್ತು ಹತಾಶೆಯಲ್ಲಿ ಸಾವಿತ್ರಿ ದೇವಿಯವರ ಮನೆಗೆ ಬಂದಳು. ಸಾವಿತ್ರಿ ದೇವಿಯವರು ಆಕೆಯನ್ನು ಒಳಗೆ ಕರೆದರು. ಆಕೆಗೆ ಊಟ ನೀಡಿದರು ಮತ್ತು ಮಲಗಲು ಜಾಗ ನೀಡಿದರು. ಆದರೆ ಅವರು ಹೇಳಿದರು, ನಾನು ನಿನಗೆ ಆಶ್ರಯ ನೀಡಬಲ್ಲೆ, ಆದರೆ ಹೋದ ನಂಬಿಕೆಯನ್ನು ಮರಳಿ ನೀಡಲು ಸಾಧ್ಯವಿಲ್ಲ. ಆರ್ಯನ್ ಸಾವಿತ್ರಿ ದೇವಿಯವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಸಾವಿತ್ರಿ ದೇವಿಯವರು ತಮ್ಮ ಹೊಸ ವಿಲ್ಲಿನಲ್ಲಿ ಎಲ್ಲ ಆಸ್ತಿಯನ್ನು ಮೊಮ್ಮಗ ಆರ್ಯನ್ ಹೆಸರಿಗೆ ಬರೆದರು, ಏಕೆಂದರೆ ಅವನಿಗೆ ಪ್ರೀತಿಯ ಬೆಲೆ ತಿಳಿದಿತ್ತು. ಹರಿಶಂಕರ್ ಅವರ ಕೊನೆಯ ಮಾತುಗಳು ಡೈರಿಯಲ್ಲಿ ಹೀಗಿದ್ದವು: ಸಂಪತ್ತು ಎಂದರೆ ಕೇವಲ ಹಣವಲ್ಲ, ಅದು ನಾವು ಬಿಟ್ಟು ಹೋಗುವ ಧೈರ್ಯ, ಸತ್ಯ ಮತ್ತು ಪ್ರೀತಿಯಲ್ಲಿ ಅಡಗಿದೆ. ಸಾವಿತ್ರಿ ದೇವಿಯವರು ಡೈರಿಯನ್ನು ಮುಚ್ಚಿದರು. ಅಂತಿಮವಾಗಿ ಪ್ರೀತಿಯೇ ಗೆದ್ದಿತ್ತು. ಗೆಳೆಯರೇ, ಇದು ಸಾವಿತ್ರಿ ದೇವಿಯವರ ಕಥೆ. ದುರಾಸೆಯು ನಮ್ಮನ್ನು ಎಂಥ ಸ್ಥಿತಿಗೆ ತಲುಪಿಸುತ್ತದೆ, ಪ್ರೀತಿಯು ಹೇಗೆ ನಮಗೆ ಗೆಲುವನ್ನು ಕೊಡುತ್ತದೆ ಎಂದು ಈ ಕಥೆ ಕಲಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ನಾಳೆ ಮತ್ತೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರೀತಿಯಿಂದ ಇರಿ. ಧನ್ಯವಾದಗಳು.